ಪರಮಜ್ಯೋತಿ ಮಂಟೇದಲಿಂಗೇನವರು. ಆ ಮಂಟೇದಲಿಂಗೇವರ ಪಾದ ಕಮಲಗಳಿಗೂ ಅವರ ಪರಮ ಶಿಷ್ಯರಾದಂತ ಶುರಮ್ಮ ಕೂಡಲ ಸಂಗಮ ದೇವರ ಮಗನಾಗುತ್ತಿ ಮಂಟೇದ ಸ್ವಾಮಿ ಶಿಷ್ಯರಾಗಿ ಗುರುವಿನಪ್ಪಣೆ ಮೇರೆಗೆ ವಿಜಯನಗರದ 700 ಗಾರುಡಿಗರ ಮೋಡಿಯನ್ನು ಗೆದ್ದು ಜಗತ್ತಿಗೆ ಕಪುದೂತವನ್ನು ಕೊಟ್ಟು ಗಾರುಡಿಗರ ಗಂಡ ರಣವಾಡಿ ಪ್ರಚಂಡ ಎಂದು ಖ್ಯಾತಿಯನ್ನು ಪಡೆದು ಕಪ್ಪಡಿಯೇ ಕೈಲಾಸವೆಂಬ ಆ ಕಪ್ಪಡಿ ಕ್ಷೇತ್ರದಲ್ಲಿ ನೆಲೆಸಿರುವ ಕಿಡಿಗಣ್ ರಾಜಪ್ಪಾಜಿ ಪಾದ ಕಮಲಗಳಿಗೂ ಕಾಗಿನೆಲೆ ಕಲ್ಯಾಣಮ್ಮ ಬಸವಲಿಂಗಯ್ಯ ರಾಜ ದಂಪತಿ ಮಗಳಾಗುತ್ತಿ ರಾಜ ವೈಭೋಗವನ್ನು ತೊರೆದು ರಾಜರಾಯರ ಮಡದಿಯಾಗಿ ಮುಗ್ನಳ್ಳಿ ತೋಪಿನಲ್ಲಿ ನೆಲೆಸಿರುವ ತೋಪಿನ ದೊಡ್ಡಂತಾಯಿ ಪಾದ ಕಮಲಗಳಿಗೂ ನಿಡುಗಟ್ಟೆ ಮುದ್ದೋಜಿ ಲಿಂಗಮ್ಮನ 7ನೇ ಮಗಳಿಗೆ ಕೆಂಪಚಾರಿಯಾಗಿ ಜನಿಸಿ ಕಾಲು ತೊಳೆಯುವುದು ಪಚ್ಚೆ ಕಲ್ಲು, ನೀರು ಕುಡಿಯುವುದು ಚಿನ್ನದ ಗಿಂಡಿ, ಊಟ ಮಾಡುವುದು ಬಂಗಾರ ತಟ್ಟೆ, ಇಂತಹ ಸಿರಿ ಸಂಪತ್ತನ್ನು ತೊರೆದು 12 ವರ್ಷ ಕಾಳಿಂಗನ ಗವಿಯಲ್ಲಿ ಪರಿಶುದ್ಧತೆಯನ್ನು ಹೊಂದಿ ಮಂಟೇಸ್ವಾಮಿ ಶಿಷ್ಯರಾಗಿ ಗುರುವಿನಪ್ಪಣೆ ಮೇರೆಗೆ ಅಲಗೂರಿಗೋಗಿ 9 ಪವಾಡವನ್ನು ಗೆದ್ದು ಕಬ್ಬಿಣದ ಭಿಕ್ಷೆ ತಂದು ರಾಜ ಬೊಪ್ಪೇಗೌಡನ ಪುರದ ಕುರಬೇಗೌಡರ ಕುರೆ ಪಟ್ಟಿಗೆಯಲ್ಲಿ 12 ಆಳುತ್ತ ಬಾವಿಯನ್ನು ತೆಗೆಸಿ ಮಂಟೇಸ್ವಾಮಿ ಮಲಗಿಸಿ ಪಾದ ಪೂಜೆ ಮಾಡಿ ಅಲಗೂರು ಆಳ ಮಾಡಿ ಚಿಲಾಪುರಿ ಏಳಿಗೆ ಮಾಡಿ ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪಾವನ ಮೂರ್ತಿ ಪವಾಡ ಪುರುಷ ಗಣನೀಯ ಸಿದ್ದಪ್ಪಾಜಿ ಪಾದ ಕಮಲಗಳಿಗೂ ತಾಯಿ ಚೆನ್ನಾಜವ ಪಾದ ಕಮಲಗಳಿಗೂ ಕರವೆತ್ತಿ ಕೈ ಮುಗಿದು ಶಿರವಾಗಿ ನಮಸ್ಕರಿಸುತ್ತಾ ಶ್ರೀಗಂಧದ ನಾಡಿನ ರಾಜರಾಜೇಶ್ವರಿಯೇ, ಚಲುವೆ ಕನ್ನಡಾಂಬೆ ಭುವನೇಶ್ವರಿಯೇ, ತ್ರಿಪುರ ಸುಂದರಿ ಜಗದೀಶ್ವರಿಯೇ, ಕಾಪಾಡುತ್ತಾಯೇ ಈ ಹರಿಕಥೆಯನ್ನ ಮಾಡಿಸುವ ಭಕ್ತ ಬಾಂಧವರನ್ನು. ಕನ್ನಡದ ಕಥೆಯನ್ನ ಒಂದಿನ ಒಳೆಯಾಗಿ ಕನ್ನಡಾಂಬೆ ಕೃಪಾ ಬಲವಾಗಿ ಜೀವನ ಬೆಳಕಾಗಿ ಸ್ವಾಮಿ ಗತಿಯಾಗಿ ಈ ಸ್ವಾಮಿಯು ಕೈ ಬೀಸಿ ಕರೆಯುತ್ತಿದ್ದಾರೆ ಈ ದಿವಸ ನಿಮ್ಮೆಲ್ಲರನ್ನು. ಈ ಕೃಪಾ ಬಲವೇ ಅದರ ಅಡಿಗಲ್ಲು. ಆ ಭದ್ರವಾದ ಅಡಿಗಲಿನ ಮೇಲೆ ಹರಿಕಥದ ಪತಾಕಿಯನ್ನು ಹಾರಿಸಿ ಮನವೆಂಬ ಮರ್ಮಟವ ಹಿಡಿತದಲ್ಲಿಡಲು ಶುಗುಣ ಸಾಗರದ ಸಂಗಮದಿ ಸಾಗಲು ನಾಗರಿಕ ನಡತೆ ಕಲಿಯಲು ಅಜ್ಞಾನದಿಂದ ಜ್ಞಾನದ ಕಡೆಗೆ ಒಯ್ಯುವ ಮೂಲ ಮಾಧ್ಯಮವೇ ಕಥೆಯನ್ನು ತಿಳಿದು ಕಥೆಯೇ ಒಲುಮೆಯ ಜ್ಯೋತಿ, ಕಥೆಯೇ ಸಕಲರಿಗೂ ಪ್ರೀತಿ, ಕಥೆಯೇ ಮಾನವ ಮಾರ್ಗದ ನೀತಿ, ಸದಾ ಮೇಲೆ ಸಿರಿದೇವರ ಕೀರ್ತಿ ಎಂಬುದಾಗಿ ತಿಳಿದು ಇದೇ ನಮ್ಮ ಗುಂಡೂರುಪೇಟೆ ತಾಲೂಕು ಅಂಗ್ಲ ಹೋಬಳಿ ಅಂಗ್ಲ ಗ್ರಾಮ ಸದ್ಭಕ್ತರು ಸದ್ಭಕ್ತ ಕುಟುಂಬದವರಾದಂತ ದಿವಂಗತ ಪಾರಸ್ ಚಿಕ್ಕಲ್ಲೂರು ನಾಯಕ ಸಿದ್ದಮ್ಮ ಈ ದಂಪತಿಗಳ 3ನೇ ಮಗಳಾದಂತ ರಾಚಮ್ಮನವರು ಪ್ರತಿ ವರ್ಷ ಆಚರಣೆ ಮಾಡಿ ಬಂದಿರುವ ಈ ಪರಮಾತ್ಮನ ಜೀವ ಚರಿತ್ರೆ ಅಂದ್ರೆ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಪುಣ್ಯಕಾಲ ಅಶ್ವಾಯುಜ ಮಾಸ ಶನಿವಾರ ಶುಭ ಶನಿವಾರವಾದ ಇನ್ನು ಆ ಪರಮಾತ್ಮನ ದಿವ್ಯ ಚರಿತ್ರೆಯನ್ನ ಏರ್ಪಡಿಸಿದ್ದಾರೆ. ಈ ಕಥಾ ಕಲಾಕ್ಷೇಪವನ್ನು ಏರ್ಪಡಿಸಿರುವ ಆ ರಾಚಮ್ಮನವರ ಕುಟುಂಬ ವರ್ಗದವರಿಗೆ ಈ ಶನಿರಾಜ ಆಯಸ್ಸು ಆರೋಗ್ಯ ಸಿರಿ ಸಂಪತ್ತು ಸನ್ಮಾನ ಉಂಟು ಮಾಡಿ ನಮ್ಮದ ಹೇಳ್ತಾ ನಮ್ಮ ಕಲಾವಿದದ ಕಿರು ಪರಿಚಯವನ್ನು ಮಾಡಿಸ್ತಾ ಇದ್ದಾನೆ. ಕ್ಯಾಶ ವಾದಕರು ಅಂದರೆ ಕ್ಯಾಶ ಬಾರಿಸುವರು ನಮ್ಮ ಪೂಜ್ಯ ಗುರುಗಳಾದಂತ ಎಸ್ ವಿ ಲಕ್ಷ್ಮಣಾಚಾರ್ಯವರ ಸುಪುತ್ರರಾದಂತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತ ಮಹೇಶ್ ಸಾರ್ ಅವರು. ತಬಲಾ ವಾದಕರು ಅದೇ ಚಾಮರಾಜನಗರ ಜಿಲ್ಲೆ ವೆಂಕಟೇಶ್ವರ ಬಸಾಪುರ ಗ್ರಾಮದ ರಾಜಣ್ಣವರು. ಪಠನೆ ಅಂದರೆ ಓದುಗಾರಿಕೆ ಇದೇ ನಮ್ಮ ಗುಂಡೂರುಪೇಟೆ ತಾಲೂಕು ಕರ್ನಾಟಕ ಹೋಬಳಿ ಸೋಮಪುರ ಗ್ರಾಮದ LIC ಏಜೆಂಟ್ ನಾಗೇಶ್ವರವರು. ಮತ್ತು ವ್ಯಾಖ್ಯಾನ ಅಂದ್ರೆ ಅರ್ಥಜ್ಞಾನ HM ಮಾನ್ರಾಯ್ ಗಂಡ್ಲ ಅಂತ ಹೇಳ್ತಾ ಮತ್ತು ಧ್ವನಿವಂತಕ ಭಾಗ್ಯಲಕ್ಷ್ಮಿ ಸೌಂಡ್ ಸಿಸ್ಟಮ್ ಕೋಡಳ್ಳಿ ಗೋಪುರ್ ಅವರು ಅದ್ಭುತವಾಗಿ ಆಪರೇಟ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕಲಾವೃಂದದಲ್ಲಿ ಯಾವ ಲೋಪ ದೋಷಗಳು ಬಂದರು ಸಹ ಕಲಾವಿದರಾದಂತ ಶ್ರೀಕಂಠ ಅವರು ಇದ್ದಾರೆ. ನಮ್ಮ ಕಲಾವೃಂದದಲ್ಲಿ ಲೋಪದೋಷಗಳು ಬಂದರು ಹಂಸ ಕ್ಷೀರ್ಣೆಯದಂತೆ ಅಂದರೆ ರಾಜಹಂಸ ಪಕ್ಷಿಗೆ ಹಾಲಿಗೆ ನೀರನ್ನು ಬೆರೆಸಿರ್ತಾರೆ. ಆ ರಾಜಹಂಸ ಪಕ್ಷಿ ಯಾವ ರೀತಿ ಹಾಲನ್ನು ಸೇವಿಸಿ ನೀರನ್ನು ಬೇರ್ಪಡಿಸಿಯೋ ಅದರಂತೆ ನಮ್ಮ ಸದ್ನುಡಿಗಳನ್ನು ಶೇಖರಿಸಿ ತೊದನುಡಿಗಳನ್ನು ಬೇರ್ಪಡಿಸಿ. ಯಾಕಂದ್ರೆ ಮಾತಿಗೆ ಬೆಲೆ
ಮನುಷ್ಯನಿಗೆ ತಲೆ ಮನೆಗೆ ಒಲೆಯೋಳು ಕಲಗುವಂತು ಬೆಲೆ ಕಲೆಯ ಬೆಲೆಯನ್ನರಿತು ತಲೆದೂಗಿ ಬೆಲೆ ಕೊಡುವ ಊರು ಅಂಗ್ಲ ಗ್ರಾಮ ತಪ್ಪಾಗ ಅಂತ ಹೇಳ್ತಾ ಈಗ ನಮ್ಮ ಸಮಾಜದವರ ಗುಣಗಾನವನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಚಿತ್ರದುರ್ಗದ ಕೋಟೆಯನ್ನಾದಂತ ಮದಕರಿ ನಾಯಕ ರಾಜ್ಯಭಾರ ಮಾಡಬೇಕಾದ್ರೆ ಆ ಚಿತ್ರದುರ್ಗದ ಕೋಟೆಗೆ ಟಿಪ್ಪು ಸುಲ್ತಾನ್ ತಂದೆ ಐದರಾದಿ ದೊಡ್ಡ ಮುತ್ತಿಗೆ ಆಗುತ್ತೆ. ಆ ಮುತ್ತಿಗೆ ಹಾಕಿದಾಗ ಅವತ್ತು ರಣದುರ್ಗಿ ಮನೆಗೆ ಹೋಗುವ ತೋರಿದ ತಿಟ್ಟ ಅಂತ ಆ ದುರ್ಗ ಜಯಗಳಿಸಿತು. ಆವಾಗ ಮಾರನೇ ದಿನ ವೀರ ಮದಕರಿ ನಾಯಕ ಯುದ್ಧಕ್ಕೆ ಹೋಗ್ಬೇಕು. ಆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಲ್ಲಾ ಬಲಕ್ಕಿಂತ ಜನಬಲಕ್ಕಿಂತ ದೇವರ ಬಲ ಹೆಚ್ಚು. ಆ ದೇವರ ಆದಿಶಕ್ತಿ ವರವನ್ನ ಕೇಳ್ತಾ ಇದ್ದಾನೆ. ಯಾವ ರೀತಿ? ಶರಣು ತಾಯೇ, ಶರಣು ಆದಿಶಕ್ತಿ, ಪರಾಶಕ್ತಿ, ಶಂಕರಿ, ಶಾಂಭವಿ, ತಾಯಿ ಉಚ್ಚಂಗಿ, ನಮೋ ನಮಃ. ಈ ಚಿತ್ರದುರ್ಗ ಮದಕರಿ ನಾಯಕ ಎಂದು ಏನನ್ನು ಬೇಡವನ್ನ ತಾಯೇ, ಇಂದು ನಿನ್ನ ಅನುಗ್ರಹವನ್ನು ಅರಸಿ ಬಂದಿರುವ ಈ ಚಿತ್ರದುರ್ಗದ ಕೂಸನ್ನು ಅರಸು ತಾಯೇ, ಅರಸು. ನ್ಯಾಯ, ನೀತಿ, ಸದ್ಧರ್ಮ, ಶೌರ್ಯ, ಪರಾಕ್ರಮ ಗಂಡು ಮೆಟ್ಟಿದ ನಾಡೆಂದ್ರೆ ಈ ಚಿತ್ರದುರ್ಗ ಲೋಕ ಪ್ರಶಸ್ತಿ. ಧರ್ಮಕ್ಕೆ ತಲೆಬಾಗುವ ನಮ್ಮ ತಲೆಯನ್ನು ಕಾಯುವ ಹೊಣೆ ಇಂದು ನಿನ್ನದಾಗಿದೆ ತಾಯೇ, ನಿನ್ನದಾಗಿದೆ. ಐದರಾವಲ್ಲಿ ಕಂಡು ಗೋರೂರಿನಲ್ಲಿ ಬೀಡಿ ಬಿಟ್ಟಿದೆ. ನಿನ್ನೆ ನೈವೇದ್ಯದಲ್ಲಿ ರಣದುರ್ಗಿ ವನಕ್ಕೆ ಹೋಗುವ ದಿವಸದಿಂದ ಈ ದುರ್ಗ ಜಯಗಳಿಸಿತು. ಮುಂದೆ ನಡೆಯುವುದೇ ಮಹಾಯುದ್ಧ. ಆ ಧರ್ಮ ಯುದ್ಧದಲ್ಲಿ ನವದುರ್ಗಿಯ ಲಂಬಳಾದ ನಿನ್ನ ದಯೆ ನಮ್ಮದಾಗಿರಲಿ ತಾಯೇ, ನಮ್ಮದಾಗಿರಲಿ. ಎಡಗಡೆ ಪ್ರಸಾದ, ಎಡಗಡೆ ಪ್ರಸಾದ. ಮಹಾಪ್ರಭುಗಳು ತಪ್ಪು ತಿಳಿಯಬಾರದು. ಅಮ್ಮನವರ ತಲೆಯ ಮೇಲೆ ಪ್ರಸಾದವಾಗಿದೆ. ಯಾವ ಕಡೆ ಬಿದ್ದರೇನು? ತಾಯಿ ನಿಮ್ಮ ತಲೆಯನ್ನು ಎದುರುತ್ತಿರುವೆ ತಾಯಿ ನಿನ್ನ ಮಗನನ್ನ. ಈ ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಾಕ್ರಮದ ಬಗ್ಗೆ ನಿನಗೆ ಸಂಖ್ಯೆಯೇ? ಮದಶಿರಹಾನೆಯ ಮದ ಒದಗಿಸಿ ಮದಕರಿಗಳೆಂಬ ಚಾಲ್ತಿಯನ್ನೇ ಕನ್ನಡರಿಗೊಳಿಸುವುದ ಚಿತ್ರನಾಯಕ ನಮ್ಮ ವಂಶದ ಮೂಲ ಕಾರಕ. ಶತ್ರುಗಳ ಬಾಳೆಗೆ ನುಗ್ಗಿ ಸಾಧಾರಣ ಹಸಿರ ಬೆಟ್ಟದ ಆರಿಸಿಕೊಂಡು ಬಂದ ಹರಿಭಯಂಕರ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ದೇವಾಪುರದ ಕೋಟೆಯಿಂದ ಹಿಡಿದು ಹರಪ್ಪನಹಳ್ಳಿ ಕೋಟೆಯವರೆಗೂ ಆಧಿಪತ್ಯವನ್ನು ವಿಸ್ತರಿಸಿ ಕರಿಕೆರೆ ದಂಡನ್ನ ಒಡೆದೋಡಿಸಿದ ಗಾದುರಿ ಮಲೆ ಹೆಬ್ಬುರಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ. ಸೀರೆ ಯುದ್ಧದಲ್ಲಿ ಗಂಡು ಮನೆಯಿಂದಲೇ ಶತ್ರುಗಳ ಸಿರು ಹೀಡಾಡಿ ಹದುವ ಪರಾಕ್ರಮ ಪ್ರದರ್ಶಿಸಿದ ಗಂಡುಗಳಲ್ಲಿ ಸಚ್ಚ ಹಿಮ್ಮಡಿ ಮದಕರಿ ಭೂಪಾಲ ಸಮರದ ರಣರೋಧ ಹೊರಗೆ ಕತ್ತಿಡಿದೆ. ಸದಾ ತನ್ನ ಕತ್ತಿಗೆ ಶತ್ರುಗಳ ಮಜ್ಜನ ಮಾಡಿಸಿದ್ದು ಸಮರ ವಿಜಯಂತ ಮಿಂಚಿ ಮರೆಯಾದ ರಾಜ ವಿಶ್ವದ ಪರಮಣ ನಾಯಕ ನಮ್ಮ ವಂಶದ ಕುಲತಿಲಕ. ಅಂತ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ಈ ರಣಭಯಂಕರ ಕಾಮದ ಕುಲತಿಲಕ ಗಂಡನ ಗಂಡ ರಣಪ್ರಚಂಡ ಈ ಗಂಡುಗಲಿ ಮದಕರಿ ನಾಯಕನ ಪರಾಕ್ರಮದ ಬಗ್ಗೆ ನಿನಗೆ ಅನುಮಾನವೇ ತಾಯೇ? ಹೇಳು, ಹೇಳು. ಇದು ಚಿತ್ರದುರ್ಗದ ಮಾನಾಪಮಾನ ಪ್ರಶ್ನೆ. ಇಂದು ಚಿಂಪುನಾದಿ ಬಂದು ಒದಗಿರುವ ಕೇಳಲು ಬೇರು ಸಮೇತ ಕಿತ್ತು ಬಂದರು ಈ ನಾಯಕನ ತಲೆ ಹೋದರೂ ಸರಿ ತಲೆಬಾಗುವನಲ್ಲ. ಇದು ಏಕನಾಥೇಶ್ವರನ ಮೇಲಾಣೆ. ಕನ್ನಡ ತಾಯಿಯನ್ನು ಮುಟ್ಟಿ ಕಾಡುತ್ತಿರುವ ಈ ಸಂತರನ್ನು ಕರುನಾಡಿನ ಹರಕೆಯನ್ನು ಓಡುತ್ತದೆ. ಇದು ಸಂಪಿಗೆ ಸಿದ್ದೇಶನಾಡೆ. ನವದುರ್ಗಿಯರ ಹಾರೈಕೆ ಮುರುಗೇಶ್ವರ ತನಕ ಈ ಗಂಡುಗಲಿ ಮದಕರಿ ನಾಯಕ ಯಾರಿಗೂ ಹಂಚುವನಲ್ಲ, ತಲೆ ಬಾಗುವನಲ್ಲ. ನನ್ನ ಕನ್ನಡ ನೆಲ ಜಲ ಭಾಷೆ ಕರ್ಮದ ಉಳಿವಾಗಿ ನನ್ನ ಕೊನೆ ಉಸಿರನ್ನು ಹೋರಾಡುತ್ತೇನೆ ತಾಯೇ, ಹೋರಾಡುತ್ತೇನೆ. ಇದು ಕನ್ನಡ ಮೇಲಾಣೆ. ಈ ಏಕನಾದ ಘಟಕದಿಂದ ರಣನೋಪುರಿ ಆಟ ಮಾಡಿ ವೈರಿಗಳ ಸಿರ ಚೆಂದಾಡಿ ನಿನ್ನ ಅಡಿದಾವರೆಗಳ ಸಮರ್ಪಿಸುವುದಲ್ಲಿ ಈ ಮೀಸೆಯನ್ನ ತುರಿತಗೊಳ್ಳೆಂದು ತಿಳಿಯ ಮುಚ್ಚಂಜಿ ಬರುತ್ತೇನೆ. ವಿಜಯ ಮಾಲನೊಂದಿಗೆ ಬರುತ್ತೇನೆ. ಜೈ ಏಕನಾಥೇಶ್ವರಿ, ಜೈ ಮುರುಗೇಶ. ವಂದನೆಗಳು. ಇವಾಗ ರಾಜಾದಿಗಳ ಕಥೆಯನ್ನ ಪಠನೆ ಮಾಡ್ತಾ ಇದ್ದೇವೆ. ಭಕ್ತಾದಿಗಳು ಕೇಳಿ ಸ್ವಾಮಿಗಳು ಪ್ರಾರ್ಥನೆ ಕೇಳ್ತಾ ಈಗ ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ.
ಮುದ್ದು ಮಾದೇವ ದಾರಿ ತೋರಯ್ಯ ನನ್ನ ಮನವು ನಿಮ್ಮಲ್ಲಿ ಗೋಲು ಅಭಯಲಿದಯ್ಯ ಸ್ವಾಮಿ ಅಭಯಲಿದಯ್ಯ ಗಿರಿಯ ಕೇಸರಿನಲ್ಲದೆ ಎಸರ ಏಳುವೆ ಬಿಸಿಲು ಮಳೆಗೆ ಚೇತರದಲ್ಲದೆ ಬೆಳೆಯ ಬೀಳುವೆ ಬೆಳೆಯ ಮಳೆಯ ಬೀಳುವೆ ಮನೆಯ ಮುದ್ದು ಮಾವೇ ಮಹಿಮಾರಿ ತೋರಯ್ಯ ಅಭಯಲಿದಯ್ಯ ಸ್ವಾಮಿ ಅಭಯಲಿದಯ್ಯ ಮಗಳಂತೆ ಕಲಗಿ ಬೀಳುವೆ ಮಾದೇವ ಮಾದೇವ ಕಲಗಿ ಬೀಳುವೆ ಎಷ್ಟೋ ಜನ್ಮದ ಪಾಪ ಕಳೆದು ಪಾದ ಸೇರುವೆ ತಂದೆ ಪಾದ ಸೇರುವೆ ಮನೆಯ ಮುದ್ದು ಮಾದೇವ ದಾರಿ ತೋರಯ್ಯ ನನ್ನ ಮನವು ನಿಮ್ಮಲ್ಲಿ ಅಭಯಲಿದಯ್ಯ ಸ್ವಾಮಿ ಅಭಯಲಿದಯ್ಯ ತಂದೆ ತಾಯಿ ಬಲ್ಲು ಬಳಗ ಎಲ್ಲ ನೀನಯ್ಯ ಮಾದೇವ ಮಾದೇವ ತಂದೆ ತಾಯಿ ಬಲ್ಲು ಬಳಗ ಎಲ್ಲ ನೀನಯ್ಯ ಬಾಳಿನಲ್ಲಿ ಯಾರೂ ಇಲ್ಲ ದಾರಿ ತೋರಯ್ಯ ಸ್ವಾಮಿ ದಾರಿ ತೋರಯ್ಯ ಮನೆಯ ಮುದ್ದು ಮಾದೇವ
ಬಸಮ್ಮನವರ ಮನೆ ದೇವರು ಸಿದ್ದಪ್ಪಾಜಿ. ಆ ಸಿದ್ದಪ್ಪಾಜಿ ಭಕ್ತಿಗೆ ದಾಡಿ ನಂತರ ಕದಭಾಗವನ್ನು ಮುಂದುವರಿಸಬೇಕು. ಸಿದ್ದಪ್ಪಾಜಿ